ಸಿದ್ದರಾಮಯ್ಯನವರ ರಾಜೀನಾಮೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ, ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಸಭೆ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ. ಈಗಾಗಲೇ ಹಲವು ಸಚಿವರು ಕಾವೇರಿ ನಿವಾಸಕ್ಕೆ ಬರ್ತಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರ ಮನೆಗೆ ಡಿಕೆ ಶಿವಕುಮಾರ್ ಬರ್ತಾರೆ. ಮನೆಯಲ್ಲಿ ಆಪ್ತರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಿದ್ದರಾಮಯ್ಯ ಮನೆಗೆ ಬರಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗ್ತಾರೆ. ಮನೆಯಲ್ಲೇ ಇದ್ದಾರೆ ಈಗ ಡಿಕೆ ಶಿವಕುಮಾರ್. ಆಪ್ತರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ನೆನ್ನೆ ಬೆಂಗಳೂರಿಗೆ ವಾಪಸ್ ಆದಂತಹ ಡಿಕೆ ಶಿವಕುಮಾರ್ ದೆಹಲಿಯಿಂದ ಬೆಂಗಳೂರಿಗೆ ಬಂದ್ರು. ತಡರಾತ್ರಿ 1 ಗಂಟೆ ತನಕವೂ ಆಪ್ತರ ಜೊತೆ ಮಾತುಕತೆ ಆಗಿದೆ. ಮುಂದಿನ ರಾಜಕೀಯ ಬೆಳವಣಿಗೆ, ಪ್ರಕ್ರಿಯೆ ಇವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಈಗಲೂ ಕೂಡ ಮನೆಯಲ್ಲೇ ಇದ್ದಾರೆ ಡಿಕೆ ಶಿವಕುಮಾರ್. ಆಪ್ತರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಮನೆಗೆ ಬರ್ತಾ ಇದೆ. ಹಲವು ಸಚಿವರು ಈಗಾಗಲೇ ಸಿದ್ದರಾಮಯ್ಯನವರ ಮನೆಗೆ ಬಂದಿದ್ದಾರೆ. ಕೆಲವರು ಬರ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರು ಇನ್ನೂ ಬರಬೇಕಿದೆ. ಎಲ್ಲರ ಚಿತ್ತ ಈಗ ರಾಜ್ಯ ರಾಜಕೀಯದತ್ತ ಇದೆ. ಸಿದ್ದರಾಮಯ್ಯನವರ ರಾಜೀನಾಮೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಿಗದಿಯಾಗಿದೆ. ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆ ಅಂತ, ರಾಜ್ಯಪಾಲರಿಲ್ಲ, ಆದರೆ ಲೋಕಭವನಕ್ಕೆ ಹೋಗಿ ರಾಜೀನಾಮೆಯನ್ನ ಸಲ್ಲಿಸ್ತಾರೆ ಸಿದ್ದರಾಮಯ್ಯನವರು. ಈ 3 ವರ್ಷದ ಸಿದ್ದರಾಮಯ್ಯನವರ ಆಡಳಿತ, ತೆಗೆದುಕೊಂಡಂತ ನಿರ್ಧಾರ, ಸರ್ಕಾರದ ಸಾಧನೆ ಬಗ್ಗೆ ನೆನ್ನೆನೇ ಟ್ವೀಟ್ ಮಾಡಿದ್ರು ಸಿದ್ದರಾಮಯ್ಯನವರು. ಸರ್ಕಾರದ ಸಾಧನೆ, ಆ ಯಶಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೆ ಅರ್ಪಣೆ ಅಂತ ನೆನ್ನೆನೇ ಟ್ವೀಟ್ ಮಾಡಿದ್ರು. ಇವತ್ತು ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಸಭೆ ಬರ್ತಿದ್ದಾರೆ ಸಚಿವರು. ಕೆಲ ಸಚಿವರು, ಸಿಎಂ ಆಪ್ತ ಸಚಿವರುಗಳು ಹೇಳ್ತಾ ಇರೋದು ರಾಜೀನಾಮೆ ಕೊಡಬೇಡಿ ಅಂತ. ಒಂದಷ್ಟು ಪ್ರಶ್ನೆಗಳಿಗೆ, ಗೊಂದಲಗಳಿಗೆ ಸಿದ್ದರಾಮಯ್ಯನವರು ಈ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಉತ್ತರ ಕೊಡಲಿದ್ದಾರೆ. ಈಗ ನಾನು ಸ್ಪೀಕರ್, ಮುಂದೇನಾಗತ್ತೆ ಅನ್ನೋ ಮಾಹಿತಿ ನನಗೂ ಇಲ್ಲ. ನಾನು ಡಿಸಿಎಂ ಆಗಬೇಕು ಅಂತ ಯಾರೂ ಪೋಸ್ಟರ್ ಹಾಕಬೇಡಿ. ಸಚಿವ ಸ್ಥಾನದ ಬಗ್ಗೆ ಪಕ್ಷದ ನಾಯಕರೇ ನಿರ್ಧಾರ ಮಾಡ್ತಾರೆ ಅಂತ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯುಟಿ ಖಾದರ್ ಅವರು ಸ್ಪೀಕರ್ ಆಗಿದ್ರು. ಮುಂದೇನಾಗತ್ತೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಯುಟಿ ಖಾದರ್. ಸ್ಪೀಕರ್ ಆಗಿ ಇದ್ದೇನೆ, ಮತ್ತು ಮುಂದೆ ಏನಾಗ್ತದೆ ನನ್ನ ಕೂಡ ಇವತ್ತು ಅಂತ ಯಾವುದೂ ಕೂಡ ಮಾಹಿತಿ ಇಲ್ಲ. ಆದ ಕಾರಣ ಬಹುಶಃ ಸಮಯ ಅದಕ್ಕೆ ನಿರ್ಧಾರ ಮಾಡೋ ಕೆಲಸ ಇವತ್ತು ಆಗ್ತದೆ. ಈಗ ನಾನು ಸ್ಪೀಕರ್ ಆಗಿ ಕೆಲಸ ನಿರ್ವಹಿಸ್ತೇನೆ. ನಾನು ಯಾವುದೇ ರಾಜ್ಯಕ್ಕೆ ಕೂಡ ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ. ಬಹುಶಃ ಮಾಧ್ಯಮದಲ್ಲಿ ವಿಚಾರದಲ್ಲಿ ಬೇರೆ ಬೇರೆ ವಿಚಾರ ಇರ್ತದೆ ಸಂಬಂಧಪಟ್ಟಾಗೆ. ಸಮಯ ಬಂದಾಗ ಅದಕ್ಕೆ ಇವತ್ತು ನಮಗೆ ಗೊತ್ತಾಗುವಂಥದ್ದು. ಆದ ಕಾರಣ ಸರ್ಕಾರ ಯಾವಾಗ ಅಧಿವೇಶನ ನಡೆಸಲಿಕ್ಕೆ ಇವತ್ತು ತೀರ್ಮಾನ ಮಾಡ್ತಾರೆ, ಅಧಿವೇಶನ ನಾವು ಸುಸೂತ್ರವಾಗಿ ನಡೆಸ್ತೇವೆ. ನೋಡಿ, ಯಾವ್ಯಾವ ಮಂತ್ರಿ ಸ್ಥಾನದಲ್ಲಿ ಯಾರ್ಯಾರು ಇರಬೇಕು, ಹೇಗಿರಬೇಕು, ಎಷ್ಟಿರಬೇಕು, ಮತ್ತು ಯಾವಾಗ ಇರಬೇಕು, ಇದೆಲ್ಲ ಕೂಡ ಆಡಳಿತ ಪಕ್ಷವಿರುವಂಥ ಸರ್ಕಾರ ಇರುವಂಥ ಪಕ್ಷದ ಮತ್ತು ಸರ್ಕಾರದವರು, ಮುಖ್ಯಮಂತ್ರಿಗಳು ಇವತ್ತು ಮತ್ತು ಮುಖಂಡರು ತೀರ್ಮಾನ ಮಾಡ್ತಾರೆ. ಇದು ನಡೀತದೆ. ಅಭಿಮಾನಿಗೆ ಹೇಳೋದಿಷ್ಟೇ, ದಯವಿಟ್ಟು ಅಂತ ಯಾವುದೇ ಪೋಸ್ಟನ್ನು ಯಾರು ಕೂಡ ಆಗಬಾರ್ದು. ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಆಗ್ತದೆ. ಆದರೆ ಇವತ್ತು ಅದೆಲ್ಲವೂ ಕೂಡ ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಬಿಟ್ಟಂಥದ್ದು ವಿಚಾರವಾಗಿದೆ. ನಿಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ? ಇಲ್ಲ, ಖಂಡಿತ ಇಲ್ಲ. ನಾನು ದೂರವಾಣಿಯಲ್ಲಿ ಮಾತಾಡಿದ್ದೇನೆ. ಅದು ಅವ್ರಿಗೆ ತೀರ್ಮಾನ. ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಕೊಡಬೇಕು, ಶಾಸಕರಿದ್ದವರು ನನಗೆ ಕೊಡಬೇಕು. ಆಯ್ತದ? ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.